ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಅಬ್ಬರ ಜೋರಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿರುವ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಹಾಲಿನಂತೆ ಹರಿಯುವ ಮಳೆ ನೀರಿನ ಸೊಗಡನ್ನು ನೋಡುವುದೇ ಒಂದು ಥ್ರಿಲ್ ನೀಡುತ್ತದೆ. ನೀವು ಜಲಪಾತದ ಕೆಳಗೆ ಮೈಯೊಡ್ಡಿ ನಿಲ್ಲುವ ಥ್ರಿಲ್ ಪಡೆಯಬೇಕಾದರೆ ಬೆಳಗಾವಿಯಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿರುವ ಸುಂಡಿ ಫಾಲ್ಸ್ 50 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತದ ಕೆಳಗೆ ಮೈಯೊಡ್ಡಿ ಕುಣಿದು ಕುಪ್ಪಳಿಸಬಹುದು. ಹಿಂಡಲ್ಗಾ ಮಾರ್ಗವಾಗಿ ಚಲಿಸಿದರೆ ಮಹಾರಾಷ್ಟ್ರ ಗಡಿಯನ್ನು ಪ್ರವೇಶಿಸುತ್ತೇವೆ. ಸುಂಡಿ ಜಲಪಾತವು ಮಹಾರಾಷ್ಟ್ರದ ವ್ಯಾಪ್ತಿಗೆ ಸೇರುತ್ತದೆ. ಶಿನೊಳ್ಳಿ ಗ್ರಾಮದಿಂದ ಬಲಕ್ಕೆ ತಿರುಗಿ ಮುಂದೆ ಸಾಗಬೇಕು. ಎತ್ತರದ ಮೇಲೆ ಮಹಿಪಾಲಗಢ ಗ್ರಾಮ ಸಿಗುತ್ತದೆ. ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ಕೆಳಗೆ ಇಳಿದರೆ ಸಾಕು, ಅರಣ್ಯ ಪ್ರದೇಶವನ್ನು ಪ್ರವೇಶಿಸುತ್ತೇವೆ. ಮುಖ್ಯ ರಸ್ತೆಯಲ್ಲಿ ವಾಹನ ಬಿಟ್ಟು ಸುಮಾರು 400 ಮೀಟರ್ ಕಾಲು ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು. ಕಲ್ಲು ಮಣ್ಣಿನ ಕಚ್ಚಾ ರಸ್ತೆ ಇದ್ದು ಜಾರಿ ಬೀಳುವ ಅಪಾಯವಿರುತ್ತದೆ. ಅಕ್ಕಪಕ್ಕದ ಭತ್ತೆಗಳಿದ್ದು ಅವು ಸೂಸುವ ಸುವಾಸನೆಯಿಂದ ಅಲ್ಲಿಯವರೆಗೆ ನಡೆದುಕೊಂಡು ಬಂದ ಸುಸ್ತು ಕ್ಷಣದಲ್ಲಿಯೇ ಮಾಯವಾಗುತ್ತದೆ. ನಿಧಾನಕ್ಕೆ ನಡೆದುಕೊಂಡು ಹೋದರೆ ನೀರು ಧುಮ್ಮುಕುವ ಶಬ್ದ ಕೇಳಿಬರುತ್ತದೆ. ಸುಮಾರು 50 ಅಡಿ ಆಳ ಪ್ರಪಾತವನ್ನು ಇಳಿದು ಮುಂದಕ್ಕೆ ಹೋದರೆ ಜಲಪಾತ ಸಿಗುತ್ತದೆ. ಸುಂಡಿ ಫಾಲ್ಸ್ ಇದು ಖಾಸಗಿ ಒಡೆತದ್ದಾಗಿದ್ದು ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ 20 ರೂಪಾಯಿಗಳಂತೆ ಟಿಕೆಟ್ ದರ ಇದೆ. ಪ್ರವಾಸಿಗರಿಗೆ ಪುಂಡರಿಂದ ತೊಂದರೆಯಾಗದಂತೆ ಪೊಲೀಸ್ ವ್ಯವಸ್ಥೆಯು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಇಲ್ಲಿ ಬರುವ ಪ್ರವಾಸಿಗರು ಸಂತೋಷದ ಅಲೆಯಲ್ಲಿ ತೇಲಾಡುವಂಥದ್ದು ಖಚಿತ. ಇದು ಸುಂಡಿ ಫಾಲ್ಸ್ ಬೆಳಗಾವಿಯಿಂದ ನಿಯರೆಸ್ಟ್ ಐತಿ. ಭಾಳ ದೂರ ಇಲ್ಲ, ಫ್ಯಾಮಿಲಿ ಬರೋಕೆ ಬೆಸ್ಟ್ ಐತಿ. ಸೊ ಏನೋ ಒಂದು ಫ್ಯಾಮಿಲಿ ಇದ್ರೆ ಬಂದ್ರೆ ಬೆಸ್ಟ್ ಎಂಜಾಯ್ ಮಾಡೋಕೈತಿ. ನಿಯರೆಸ್ಟ್ ಐತಿ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರಿಗೆ ಐತಿ. ಬಂದು ಎಲ್ಲರೂ ಎಂಜಾಯ್ಮೆಂಟ್ ಮಾಡಿರಿ. ಇಷ್ಟು ಎಂಜಾಯ್ಮೆಂಟ್ ಮಾಡೋಕೆ ನಿಯರೆಸ್ಟ್ ಬೆಳಗಾವಿಯಿಂದ ಯಾವುದೂ ಫಾಲ್ಸ್ ಇಲ್ಲ. ಸೊ ಮತ್ತೇನು ಹೇಳಕ್ಕೆ ಬಯಸ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಬಂದಿದ್ದೇವೆ, ಎಂಜಾಯ್ ಮಾಡತ್ತೀವಿ. ಮಸ್ತ್ ಕುಣಿದು ಮಜಾ ಮಾಡಿದ್ದೇವೆ. ನೀರು ಮ್ಯಾಗಿಂದ ಎಷ್ಟು ಡೀಪ್ ನೀರು ಬರತ್ತಿದೆ ಅಲ್ಲಿ ಮುಂದೆ ಹೋಗಿ ಮಜಾ ಮಾಡಿದ್ವಿ. ಮಜಾ ಬಂತು, ಎಂಜಾಯ್ ಆಗೈತಿ. ಡೇ ಫುಲ್ ಎಂಜಾಯ್ ಮಾಡಿದ್ದೆವು. ಚೆನ್ನಾಗಿದೆ, ಮಸ್ತ್ ಇದೆ. ಫ್ಯಾಮಿಲಿ ಬಂದ್ರಂತರೂ ಪೂರ ಸೂಪರ್ ಇದೆ. ಯಾಕಂದರೆ ಏನಿದೆ ಪೈರಿಗಿರಿ ಎಲ್ಲ ಇಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೇಫ್ಟಿ ಐತಿ, ಏನೂ ಡೇಂಜರನ್ಸ್ ಇಲ್ಲ. ಚೆನ್ನಾಗಿದೆ ಫಾಲ್ಸ್ ಅಂತರೂ. ಏನೂ ಡೇಂಜರನ್ಸ್ ಅಂದರೆ ಈಗ ಒಂದೊಂದು ಫಾಲ್ಸ್ಗೆ ಹೋದ್ರೆ ಬೀಳ್ತಾಯಿದೆ, ಆತಿದೆ ಎಲ್ಲ ಸ್ಟೆಪ್ಸ್ ಅದು ಮಾಡಿದ್ದಾರೆ. ಚೆನ್ನಾಗಿದೆ ಫಾಲ್ಸ್. ನೋಡೋಕೆ ಬರೋಕ್ಕೆ ಚೆನ್ನಾಗಿದೆ. ಫ್ರೆಂಡ್ಸ್ ಭಾಳ ತುಂಬ ಜನ ಇದೆ. ಬೆಳಗ್ಗೆ ಇವಾಗ ಸ್ವಲ್ಪ ಪಬ್ಲಿಕ್ ಕಮ್ಮಿ ಆಗಿದೆ, ರಾತ್ರಿ ಆಗಿದೆ, ಸಂಜೆಗೆ ಆಗಿದೆ ಅಂತ. ಸೊ ಇವಾಗಿನವರೆಗೂ ಪಬ್ಲಿಕ್ ಇತ್ತು. ಚೆನ್ನಾಗಿದೆ. ದರ್ಶನ್ ಅಂತ ನಾವು ಬೆಳಗಾವಿಯಿಂದ ಬಂದೇವೆ ರೀ. ಇದು 30 ಕಿಲೋಮೀಟ್ರ್ ಆಕೈತೆ ಇಲ್ಲ ನಮಗೆ ಬರೋಕೆ. ಫುಲ್ ಸೈಕಲ್ ಮೇಲೆ ಬಂದೇವ್ರಿ. ಫುಲ್ ಎಂಜಾಯ್ಮೆಂಟ್ ಮಾಡಿದೆವು ಬರೋದು ಬಂದ್ರಿ. ಮತ್ತು ಇಲ್ಲಿ ಆರಾಮ್ ಫುಲ್ ಎಂಜಾಯ್ಮೆಂಟ್ ಆತ್ರಿ. ನೀರು ಮಸ್ತ್ ಬೀಳತ್ತೈತೆ ರೀ. ಮತ್ತು ಆರಾಮ್ ಫುಲ್ ತೋರಿಸ್ಕೊಂಡು ಫೋಟೋ ಗೀಟೋ ತೆಗೆಸ್ಕೊಂಡ್ರಿ. ನಾವು ಫುಲ್ ಮಜಾ ಬಂತ್ರಿ. ಮತ್ತು ಕಾಲೇಜ್ ಮುಗಿಸ್ಕೊಂಡು ಬಂದಿವ್ರಿ ನಾವು ಇಲ್ಲಿ. ಈಗ ಫುಲ್ ಎಂಜಾಯ್ಮೆಂಟ್ ಫುಲ್ ಆತ್ರಿ. ಮತ್ತು ಆರಾಮ್ ಫ್ಯಾಮ್ಲಿನೂ ಕರ್ಕೊಂಡು ಬರ್ಬೋದು ರೀ. ಇಲ್ಲಿ ಆರಾಮ್ ಸ್ಟೆಪ್ಸ್ ಅದಾವೆ ರೀ. ಮತ್ತು ಎಲ್ಲ ಸಿಮೆಂಟ್ ಸ್ಟೆಪ್ಸ್ ಮಾಡ್ಯಾರ ರೀ. ಮಣ್ಣು ಅದು ಏನಿಲ್ಲ, ಜಾರೋ ಆತೇನಿಲ್ಲ ರೀ. ಆರಾಮ್ ನಮ್ಗೆ ಖುಷಿ ಆತ್ರಿ ಇಲ್ಲಿ ಬಂದು ಅಂದ್ರೆ. ಹಾಂ, ಫುಲ್ ಖುಷಿ ಆತ್ರಿ. ಮಸ್ತ್ ನೀರು ಸ್ವಚ್ಛ ಅದಾವೆ ರೀ. ಮತ್ತು ಯಾವ ಮಾಡಿದ್ದೀವಿ ರೀ ಆರಾಮ್ ಫುಲ್ ಜಳಕ ಮಾಡಿದ್ದೀವಿ ರೀ. ಆರಾಮ್ ನೀರು ಮಸ್ತ್ ಬರತ್ತೈತಿ ರೀ. ನಮಗೆ ಭಾಳ ಖುಷಿ ಆತ್ರಿ ಇಲ್ಲಿ ಬಂದಾಗ. ನನ್ನ ಹೆಸರು ವಿಜಯ್ ರೀ. ಹಾಂ ರೀ, ಬೆಳಗಾವಿದಿಂದ ರೀ. ಚಲೋ ಐತ್ರಿ ಫಾಲ್ಸ್. ಚಲೋ ಐತ್ರಿ ಫಾಲ್ಸ್. ಇಲ್ಲೆಲ್ಲ ಬೆಳಗಾವಿಗೆಲ್ಲ ಇಲ್ಲೇ ಬರ್ತಾರೆ ರೀ. ಇಲ್ಲ ಶಿವಗುಂಬೆ ಅದು ಗೋಕಾಕ್ ಫಾಲ್ಸ್ಗಿಂತನೂ ಸೇಫ್ ಆಗೈತೆ ರೀ. ಇಲ್ಲೆಲ್ಲ ಸೈಕಲ್ ಮೇಲೆ ಬಂದೀವಿ ರೀ. ಅವ ಶಿವಬಸವನಗರದಿಂದ ಬಂದೀವಿ ರೀ. ಕಾಲೇಜ್ ಮುಗಿಸೇ ಬಂದೀವಿ ರೀ. ಇಲ್ಲೆಲ್ಲ ಚಲೋ ಐತ್ರಿ. ಎಲ್ಲ ಸೇಫ್ಟಿಗೆಲ್ಲ ಮೆಟ್ಲದು ಮಾಡ್ಯಾರ ರೀ. ಇಲ್ಲೆಲ್ಲ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರ್ಬೋದು ರೀ. ಬೇರೆ ಕಡೆ ಎಲ್ಲ ಫಾಲ್ಸ್ ಎಲ್ಲ ಡೇಂಜರ್ ಅದಾವ ರೀ. ಇಲ್ಲಿ ಏನು ಡೇಂಜರ್ ಅನ್ನೋದೇನಿಲ್ಲ ರೀ. ಇಲ್ಲೆಲ್ಲ ಮೆಟ್ಲು ಮತ್ತು ನೀರು ಅಷ್ಟು ಇದನ್ನೈತೆ ರೀ. ಚಲೋ ಐತ್ರಿ. ಇಲ್ಲಿ ಕಲ್ಲಿಗಿಲ್ಲದು ಎಲ್ಲ ಹಂಗೆ ಬಡ್ಸ್ಕೊಂಡು ಏನಿಲ್ಲ ರೀ. ಒಟ್ಟು ಸೇಫ್ ಆಗೈತೆ ರೀ. ನನ್ನ ಹೆಸರು ವಿನೋದ್ ರೀ. ಮಹಿಪಾಲಗಢ ಗ್ರಾಮವು ಪಶ್ಚಿಮ ಘಟ್ಟ ಪ್ರದೇಶಗಳಿಗೆ ಹೊಂದಿಕೊಂಡಿದ್ದು ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ. ಮಾರ್ಗದುದ್ದಕ್ಕೂ ಹಚ್ಚ ಹಸುರಿನ ವಾತಾವರಣ. ಅರಣ್ಯ ಪ್ರದೇಶವು ಪ್ರವಾಸಿಗರನ್ನು ಉಲ್ಲಾಸಿತಗೊಳಿಸುತ್ತದೆ. ಮಾರ್ಗ ಮಧ್ಯದಲ್ಲಿ ವೈದ್ಯನಾಥ ದೇವಾಲಯವೂ ಇದ್ದು ಬಹಳಷ್ಟು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮಹಿಪಾಲಗಢ ಗ್ರಾಮದಲ್ಲಿ ಕೋಟೆಯ ಅವಶೇಷಗಳು ಇವೆ. ಬೆಳಗಿನ ಜಾವದಲ್ಲಿ ಹಾಗೂ ಮಳೆಯ ಸಂದರ್ಭದಲ್ಲಿ ಮಂಜು ಬೀಳುತ್ತದೆ. ಇದನ್ನು ನೋಡಿದವರು ನಮ್ಮ ಬೆಳಗಾವಿ ಯಾವ ಮಡಿಕೇರಿಗೂ ಕಡಿಮೆ ಇಲ್ಲ ಎನ್ನುವಂತಿವೆ ಇಲ್ಲಿನ ಫಾಲ್ಸ್ ಎಂದು ಪ್ರವಾಸಿಗರು ಅಭಿಪ್ರಾಯ ಹಂಚಿಕೊಂಡರು. ಬೆಳಗಾವಿಯಿಂದ ಮಹಿಪಾಲಗಢದವರೆಗೆ ಸಾರಿಗೆ ಬಸ್ಸಿನ ವ್ಯವಸ್ಥೆ ಇದೆ, ಆದರೆ ನಿಯಮಿತವಾಗಿಲ್ಲ. ಒಟ್ಟಾರೆ ಸಾರಿಗೆ ವ್ಯವಸ್ಥೆ ಇಲ್ಲ ಹಾಗೂ ಸರಿಯಾಗಿ ಊಟೋಪಚಾರದ ವ್ಯವಸ್ಥೆ ಇಲ್ಲ. ಸುಂಡಿ ಫಾಲ್ಸ್ ನೋಡಲು ಹೋಗುವವರು ಊಟೋಪಚಾರದ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು. ಫಾಲ್ಸ್ ಮೆಟ್ಟಲು ಏರಿ ಬರುವ ಪ್ರವಾಸಿಗರಿಗೆ ಬಿಸಿ ಬಿಸಿ ಚಹಾ, ಮಿರ್ಚಿ ಬಜ್ಜಿ, ವಡಾಪಾವ್ ಸಿಗುತ್ತದೆ.
ನೆರೆಯ ಜಿಲ್ಲೆಯವರು ಸುಂಡಿ ಫಾಲ್ಸ್ಗೆ ಬರುವವರು ಮನೆಯಿಂದಲೇ ಊಟೋಪಚಾರ ಮಾಡಿಕೊಂಡು ಬಂದರೆ ಒಳ್ಳೆಯದು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.